ಸಿಂದಗಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಕಂದಾಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಶಾಸಕ ಅಶೋಕ್ ಮನುಗೂಳಿ ಅವರು ಉದ್ಘಾಟಿಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ವಚನಗಳ ಮೂಲಕ ಜಗತ್ತಿಗೆ ಸಮಾನತೆ ಸಾರಿದ ಮಹಾನ್ ನಾಯಕ ಬಸವಣ್ಣ ಅವರ ತತ್ವಗಳನ್ನು ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಪಾಲಿಸುತ್ತಿದ್ದಾರೆ. ಇಂದಿನ ಯುವ ಪೀಳಿಗೆ ಬಸವಣ್ಣನ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶ್ವಗುರು ಬಸವಣ್ಣವರ ಅನ್ವಯ ಅನ್ನೋದಕ್ಕೆ ಇವತ್ತು ತಪ್ಪಾಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹಾಕಿಕೊಟ್ಟಂತ ಒಂದು ಮಾರ್ಗದಲ್ಲಿ ಇವತ್ತಿನ ಪ್ರಚಲಿತ ರಾಜಕೀಯದಲ್ಲಿ ಸಹಿತ ಬಸವಣ್ಣವರ ಆಚಾರ ವಿಚಾರ ಅವರು ಬಿಟ್ಟು ಹೋದಂತ ನಡೆ ನುಡಿಯನ್ನು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಇವತ್ತು ಬೆಳಕನ್ನು ಚೆಲ್ಲುತ್ತಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಯಾಕಂತಂದ್ರೆ ಒಂದು ಅನುಕರಣೆ ಅನ್ನೋದು ಬಹಳ ಮನುಷ್ಯರಿಗೆ ಬಹಳ ಮುಖ್ಯ. ಯಾವುದೇ ಒಂದು ವ್ಯಕ್ತಿ ಅನುಕರಣೆ ಮಾಡ್ಕೊಂಡ್ರೆ ಬರೀ ಅನುಕರಣೆ ಮಾಡಿ ಅವರ ಪುಸ್ತಕಗಳನ್ನು ಓದಿಬಿಟ್ರೆ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಗೋದಿಲ್ಲ. ಅನುಕರಣೆ ಇವತ್ತು ಆಚರಣೆ ಮೂಲಕ ಆಚರಿಸಿದ್ರೆ ಮಾತ್ರ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇವತ್ತು ಆಚರಣೆಗೆ ಬಂದಂತ ಧೀಮಂತ ನಾಯಕ ಯಾರಿರ್ತಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಕಾಯಕ ಮತ್ತು ದಾಸೋಹ ಬಸವಣ್ಣನವರ ಸಂದೇಶಗಳಾಗಿವೆ. 12ನೇ ಶತಮಾನದಲ್ಲಿಯೇ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕ. ಯಾವುದೇ ವ್ಯಕ್ತಿಯ ಪುಸ್ತಕಗಳನ್ನು ಓದಿದರೆ ಸಾಲದು, ಅವುಗಳನ್ನು ಅನುಕರಣೆ ಮಾಡಬೇಕು ಎಂದು ಹೇಳಿದರು. ಡಾಕ್ಟರ್ ಪ್ರಭುಲಿಂಗ್ ಸಾರಂಗದೇವ ಶಿವಾಚಾರ್ಯರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ಎಂಎಂ ಪಡ್ಶೆಟ್ಟಿ ಅವರು ಉಪನ್ಯಾಸ ನೀಡಿದರು. ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ್, ಉಪ ತಹಶೀಲ್ದಾರ್ ಶ್ರೀಮತಿ ಬಳಗಾನೂರ್, ಪಿಡಿಒ ನಿತ್ಯಾನಂದ್, ಬಿಒ ಮಲ್ಲಿಕಾರ್ಜುನ್ ಅರ್ಜುನ್ಗಿ ಹಾಗೂ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಐ ನ್ಯೂಸ್, ವಿಜಯಪುರ.